ನಡೆಯುತ್ತಿರುವ ಮರಪಳ್ಳಿ ಹೀರೋಡ್ಯ ಎಂದೇ ಪ್ರಸಿದ್ಧಿಯನ್ನು ಪಡೆದ ಸುಕ್ಷೇತ್ರ ಮರಪಳ್ಳಿಯ ಶ್ರೀ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದ್ದು ಈ ಬಾರಿ ಎಂದಿಗಿಂತಲೂ ಹೆಚ್ಚಿನ ಭಕ್ತರ ಪ್ರವಾಹವೇ ಹರಿದು ಬಂದಿದೆ. ಬೆಳಿಗ್ಗೆಯಿಂದ ಸಾಲು ಸಾಲಾಗಿ ಭಕ್ತರು ನಿಂತು ದೇವರ ದರ್ಶನ ಪಡೆದಿರುವ ಭಕ್ತ ಸಮೂಹ ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರಗಳಿಂದ ಬಂದ ಭಕ್ತರು ತಮ್ಮ ಹರಕೆಯನ್ನು ಯುಗಾದಿಯಂದು ತೀರಿಸುವುದು ಇಲ್ಲಿನ ವಿಶೇಷ ಅಂದ್ರೆ ಪತ್ರಿಯ ಪ್ರಭಾವ ಬಹಳ ಮುಖ್ಯವಾದುದು. ಅದರ ಬಗ್ಗೆ ಭಕ್ತರು ಏನ್ ಹೇಳ್ತಾರೆ ನೀವೇ ಕೇಳಿ. ಕೆಲವೊಂದು ದಾಂಪತ್ಯ ಜೀವನದಲ್ಲಿ ಬಿರುಕು ಬರ್ತಾವ, ಅವ್ರು ಬಂದು ಗಂಡಾದಿ ಬೇಡ್ಕೊಂಡು ತಗೊಳ್ಳಿ, ಅವ್ರ ಜೀವನ ಚೆನ್ನಾಗಿರುತ್ತದೆ. ಅಂದ್ರೆ ನಾವು ಇಲ್ಲಿ ಪತ್ರಿಕೆಗಳನ್ನು ಇಲ್ಲಿ ಒಯ್ತಾ ಇರಲ್ಲ, ಅದು ಮನೆಯಲ್ಲಿ ಬಾಗಿಲಲ್ಲಿ ಇಟ್ಟು ಅಂತ ಬಳಿ ನಾಗ ಸ್ವಲ್ಪ ದೋಷ ಅವ್ರಿಗೆ ಇರೋದಿಲ್ಲ. ಈಗ ಕೆಲವೊಂದು ಮನೆಯಲ್ಲಿ ನಾಗ ನೆಗೇಶ್ವರ ಬರ್ತಾನೆ, ಬಂದು ಕಾಡ್ತಾ ಇರ್ತಾನೆ, ಅದು ಮನೆಯಲ್ಲಿ ಇಟ್ಟು ಬಳಿ ಬರೋಲ್ಲ, ಟೋಟಲ್ ಆಗಿ ಬರ್ತದೆ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿ ವರ್ಷದಂತೆ ಮರಪಳ್ಳಿ ಗ್ರಾಮದಲ್ಲಿ ಆಯುಧ ದೇವರ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಭಜನೆಯಿಂದ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ಚಾಲನೆಗೆ ನಾಳೆ ಸಾಯಂಕಾಲ ಪಲ್ಲಕ್ಕಿ ಜಂಗಿ ಕುಸ್ತಿ ಅದೇ ರೀತಿ ಸಂಗೀತ ದರ್ಬಾರ ಸಾವಿರಾರು ಜನ ಬಂದು ನಾಗಲಿಂಗೇಶ್ವರನ ದರ್ಶನ ಪಡೆದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವು ಬಹಳ ಉತ್ತರವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದೇವೆ. ಜಾತ್ರೆಯನ್ನು ಭಾಳ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಿಸಿಲಿದ್ರು ಕೂಡ ಜನ ಇವತ್ತು ಮುಸ್ಲಿಂ ಸಮುದಾಯದವರು ಯಾವ ದೇವರುಗಳು ಹೋಗಲ್ಲ, ಈ ದೇವರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದವರು ಈ ದೇವರಿಗೆ ನೈವೇದ್ಯ ಕೊಡ್ತಾರೆ. ಇನ್ನೂ ನೈವೇದ್ಯತೆ ಹೊಂದಿರುವ ದೇವರಿಗೂ ಕೂಡ ಮುಸ್ಲಿಮರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡಿತಾರೆ, ದೇವರಿಗೆ ನೈವೇದ್ಯ ಕೊಡ್ತಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಯಾವುದೇ ಇದೆ, ಎಲ್ಲ ಜಾತಿ ಧರ್ಮಗಳು ಎಲ್ಲ ಧರ್ಮಗಳು ಕೂಡ ಇಲ್ಲಿ ನೈವೇದ್ಯ ಕೊಟ್ಟು ಎಲ್ಲ ದರ್ಶನ ಪಡಿತಾರೆ ದೇವರಿಗೆ. ಶ್ರೀ ನಾಗಲಿಂಗೇಶ್ವರ ಇತಿಹಾಸವುಳ್ಳಂಥ ಒಂದು ದೇವಸ್ಥಾನ. ಸುಮಾರು ಆಂಧ್ರ, ಮಹಾರಾಷ್ಟ್ರ, ಬೇರೆ ರಾಜ್ಯದ ಎಲ್ಲ ಭಕ್ತರಿಗೆ ಬರ್ತಾರೆ. ಯಾಕಂದರೆ ನಾಳೆ ನಮ್ಮ ಪಲ್ಲಕ್ಕಿ ಇರುತ್ತೆ, ಹಾಗೆ ಬೀದಿ ಎಲ್ಲ ಪಲ್ಲಕ್ಕಿ ಮಾಡಿ ಮತ್ತೆ ಮುಂಜಾನೆ 8 ಗಂಟೆಗೆ ಸಂಜೆ ಕುಸ್ತಿ ಪ್ರಾರಂಭ ಮಾಡ್ತೇವೆ. ಅದು ನಾವು ಪ್ರತಿ ವರ್ಷದಂತೆ ನಮ್ಮ ಅಚ್ಚುಕಟ್ಟಾಗಿ ಎಲ್ಲ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಜಾತ್ರೆ ಏನಪ್ಪ ಅಂದ್ರೆ ವರ್ಷ ಬಹು ವಿಜೃಂಭಣೆ ಅಂತ ಹೇಳ್ಬೋದು.